ವೀಕ್ಷಕರೇ, ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ಎಚ್.ಎಸ್. ವಿಷ್ಣುಪ್ರಸಾದ್. ನಾನು ನಿಮ್ಮೊಂದಿಗೆ ಈಗ ಚನ್ನಗಿರಿ ತಾಲೂಕಿನ ಕೋಟೆಹಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿಯಲ್ಲಿ ಇಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯಿಂದ ಏನೇನು ಕೆಲಸ ನಡೆದಿದೆ ಅಂತ. ಇಂದುವರೆಗೂ ಪಾಪ ಇಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ತೋಟ ಇದೆ. ಅವರ ದೂರಿನ ಮೇರೆಗೆ, ಅವ್ರು ಕೊಟ್ಟ ದೂರಿನ ಮೇರೆಗೆ ನಾನು ಇಲ್ಲಿ ಕೋಟೆಹಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದೀನಿ. ಈಗ ಇಲ್ಲಿ ನೀರು ಸರಿಯಾಗಿ ಇಲ್ಲ, ನೀರು ಬರ್ತಾ ಇಲ್ಲ. ಆಮೇಲೆ ರಸ್ತೆ ಅಂತೂ ಭಾರಿ ದುರಸ್ತಿಯಾಗಿ ಮಾಡಿಲ್ಲ. ಇನ್ನು ಅವರು ತುಂಬಾ ಹಾಳಾಗೋಗಿದೆ, ರಸ್ತೆ ಹದಗೆಟ್ಟೋಗಿದೆ. ಅಂಥದ್ರಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ PDO ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಇದು ಚನ್ನಗಿರಿ ತಾಲೂಕಿನ ಕೋಟೆಹಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶ. ಇಲ್ಲಿ ಸುಮಾರು ಸುತ್ತಮುತ್ತಲೂ ಒಂದು 10 ಮನೆಗಳು, 100 ಮನೆಗಳಿದ್ದಾವೆ. ಅಲ್ಲಲ್ಲೇ ತೋಟ ಗದ್ದೆಗಳೆಲ್ಲ ಇದೆ. ತೋಟಕ್ಕೆ ನೀರು ಬೇಕು ಅಂದರೂ ನೀರಿಲ್ಲ. ನೀರು ನಿಮಗೆ ಕಾಣ್ತಾ ಇದೆ ನೋಡಿ, ನೀರಿಲ್ಲ. ಅಲ್ಲಿಂದ ನೀರಿನ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಇಲ್ಲೊಂದು ಸಣ್ಣ ಕಿರು ಚಾನಲ್ನ ಇದು ಮಾಡಿದ್ದಾರೆ. ಅದ್ರ ಮೂಲಕ ನೀರು ರೈತರಿಗೆ ಕೊಡಬೇಕಾಗಿತ್ತು. ಮಳೆಗಾಲದಲ್ಲೇ ನೀರಿಲ್ಲ ಅಂದರೆ ಇನ್ನು ಬೇಸಿಗೆಯಲ್ಲಿ ಹೇಗೆ ರೈತರು ಗೋಳನ್ನು ಕೇಳೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಉಂಟಾಗಿದೆ. ದಾವಣಗೆರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ತಕ್ಷಣವೇ ಈ ರಸ್ತೆ ಮತ್ತು ನೀರಿನ ಸೌಲಭ್ಯವನ್ನು ಯಾವಾಗ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿಯ ಜನರ ಕಣ್ಣೀರನ್ನು ಯಾವಾಗ ಒರೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾನು ವಿಷ್ಣುಪ್ರಸಾದ್, ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು. ನಾನು ನಿಮ್ಮೊಂದಿಗೆ